Hello ಮಕ್ಕಳೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ ವಿಡಿಯೋ ನಂಬರ್ 9 ಆಫ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ನೋಡಿ ಈ ವಿಡಿಯೋನಿಂದ ನಾವು ಕೆಪಾಸಿಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಶುರು ಮಾಡ್ತಿದೀವಿ ಇಲ್ಲಿನ ಮುಂದಕ್ಕೆ ಬರೋ ವಿಡಿಯೋಸ್ ಎಲ್ಲಾನು ಕೆಪಾಸಿಟರ್ ಮೇಲೆ ಆಗಿರುತ್ತೆ ಪ್ರೀವಿಯಸ್ 8 ವಿಡಿಯೋಸ್ ನಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂದ್ರೆ ಏನು ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಏನು ಡಿಫ್ರೆಂಟ್ ಕಾಂಬಿನೇಷನ್ಸ್ ಅಥವಾ ಡಿಫ್ರೆಂಟ್ ಸಿಸ್ಟಮ್ ಆಫ್ ಚಾರ್ಜಸ್ ಎನರ್ಜಿ ಎಷ್ಟಿದೆ ಎಲ್ಲ ಡಿಸ್ಕಸ್ ಮಾಡ್ಲಿಕ್ಕೆ ಮಾಡಿದೀವಿ 8 ವಿಡಿಯೋಸ್ ನಲ್ಲಿ ಈಗ ಕೆಪಾಸಿಟರ್ ಅಂದ್ರೆ ಏನು ಅಂತ ಇಂಟ್ರೊಡಕ್ಷನ್ ಕೊಟ್ಟು ಕೆಲವೊಂದು ಫ್ಯಾಕ್ಟ್ಸ್ ನ ನೋಡೋಣ ಈ ವಿಡಿಯೋನಲ್ಲಿ ಮುಂದಿನ ವಿಡಿಯೋಲಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್ ಎಲ್ಲ ಡಿಸ್ಕಸ್ ಮಾಡ್ತೀನಿ ಸೊ ಈಗ ಸದ್ಯಕ್ಕೆ ಈ ವಿಡಿಯೋನಲ್ಲಿ ಅಂತ ದೊಡ್ಡ ಪ್ರಾಬ್ಲಮ್ಸ್ ಏನಿರಲ್ಲ ಸೊ ಬೇಕಾದ್ರೆ ನೀವು ಒಂಚೂರು ಫಾಸ್ಟ್ ಆಗಿ ನೋಡಬಹುದು ಸೊ ಫಸ್ಟ್ ಆಫ್ ಆಲ್ ವಾಟ್ ಯು ಮೀನ್ ಬೈ ಕೆಪಾಸಿಟರ್ ನೋಡಿ ಕೆಪಾಸಿಟರ್ ಅನ್ನೋದು ಬೇಸಿಕಲಿ ಇಟ್ ಈಸ್ ಎ ಡಿವೈಸ್ ಯೂಸ್ ಟು ಸ್ಟೋರ್ ದ ಎಲೆಕ್ಟ್ರಿಕಲ್ ಚಾರ್ಜ್ ಇದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಸ್ಟೋರ್ ಆಗಿರುತ್ತೆ ಎಲೆಕ್ಟ್ರಿಕಲ್ ಎನರ್ಜಿನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಕೆಪಾಸಿಟರ್ ಸರ್ ಅವಶ್ಯಕತೆ ಏನಿದೆ ಸರ್ ಕೆಪಾಸಿಟರ್ಗೆ ಆಬ್ವಿಯಸ್ಲಿ ನಮ್ಗೆ ಯೂಸ್ ಇದ್ರೆ ತಾನೇ ನಾವು ಸ್ಟಡಿ ಮಾಡೋದು ಹೌದು ಸೊ ಲೆಟ್ ಮಿ ಟೇಕ್ ಒಂದು ಎಕ್ಸಾಂಪಲ್ ತಗೊಂತೀನಿ ನೀವು ಓದೋಕೆ ಇನ್ನೂ ಶುರು ಮಾಡಿಲ್ಲ ಅನ್ಸುತ್ತೆ ಸುಮಾರು ಜನ ಅಫ್ಕೋರ್ಸ್ ಎಲ್ಲರೂ ಅಲ್ಲ ಕೆಲವರು ಬಟ್ ಒಂದ್ಸತಿ ಓದೋದಕ್ಕೆ ಶುರು ಮಾಡ್ಬಿಟ್ರೆ ಹೋಗ್ತಾನೆ ಇರ್ತೀರಾ ಒಂದು ಫ್ಲೋ ನಲ್ಲಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರುತ್ತೆ ಓದಕ್ ಶುರು ಮಾಡ್ಬೇಕಷ್ಟೇ ಶುರು ಮಾಡಿದ್ರೆ ಆ ಫ್ಲೋ ಅಲ್ಲಿ ಮುಂದಕ್ಕೆ ಹೋಗ್ಬಿಡತ್ತೆ ಅದೇ ರೀತಿ ಮಷಿನರೀಸ್ಗೆ ಫಾರ್ ಎಕ್ಸಾಂಪಲ್ ಫ್ಯಾನ್ ಅಥವಾ ದೊಡ್ಡ ಮೋಟರ್ಸು ಅಥವಾ ಕ್ಯಾಮರಾ ಫ್ಲಾಶ್ ಲೈಟ್ ಹೇಳ್ತೀನಿ ಡಿಸ್ಕಸ್ ಮಾಡ್ತೀನಿ ಈಗ ಫ್ಯಾನ್ ನ ಕನ್ಸಿಡರ್ ಮಾಡಿದ್ರೆ ಸ್ಟಾರ್ಟ್ ಆಗೋದು ಸ್ವಲ್ಪ ಕಷ್ಟ ಅಂದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಗೆ ಬರ್ತಕ್ಕಂಥ ಕರೆಂಟ್ ನ ನಿಮ್ಮ ಕೆಇಬಿ ಇಂದ ಸಪ್ಲೈ ಮಾಡ್ತಕ್ಕಂಥ ಕರೆಂಟ್ ನ ತಗೊಂಡೋಗಿ ಡೈರೆಕ್ಟ್ ಆಗಿ ಕೊಟ್ರೆ ಸ್ಟಾರ್ಟ್ ಆಗಲ್ಲ ಅದು ಯಾಕೆ ಅಂದ್ರೆ ಇನಿಷಿಯಲ್ ಆಗಿ ಇನರ್ಷಿಯಾ ಇರತ್ತೆ ಫಸ್ಟ್ ಅದ್ ಕದಲೋದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಬೇಕಾಗತ್ತೆ ಸೊ ನಮ್ಗೆ ಬರ್ತಕ್ಕಂಥ ಕರೆಂಟ್ ನ ಸಪ್ಲೈ ಮಾಡಿದ್ರೆ ಅದು ಸ್ಟಾರ್ಟ್ ಆಗಲ್ಲ ಸೊ ಹಾಗಾಗಿ ಇನಿಷಿಯಲ್ ಸ್ಟೇಜ್ ನಲ್ಲಿ ಎಕ್ಸೆಸ್ ಎನರ್ಜಿನ ನಾವು ಒಟ್ಟಿಗೆ ಸಪ್ಲೈ ಮಾಡ್ಬೇಕು ಲೈಕ್ ನಿಮ್ಗೆ ಟ್ರಿಗರ್ ಆಗೋದಕ್ಕೆ ಯಾರಾದ್ರೂ ಒಂದು ಕಪಾಲಕ್ಕೆ ಒಂದು ಹೊಡಿಬೇಕು ಇಲ್ಲ ಯಾರಾದ್ರೂ ಮೋಟಿವೇಶನ್ ಕೊಡ್ಬೇಕಲ್ಲ ಆ ತರ ಮಾಡಿದ್ರೆ ಓದೋದಕ್ಕೆ ಶುರು ಮಾಡ್ತೀರಿ ಆಮೇಲೆ ಮುಂದಕ್ಕೆ ನೀವು ಫ್ಲೋ ಅಲ್ಲಿ ಹೋಗ್ತೀರಿ ಅದೇ ತರ ನಿಮ್ಮ ಎಲೆಕ್ಟ್ರಾನಿಕ್ ಡಿವೈಸಸ್ ಅಥವಾ ಎಲೆಕ್ಟ್ರಿಕಲ್ ಡಿವೈಸಸ್ ಫಾರ್ ಎಕ್ಸಾಂಪಲ್ ಫ್ಯಾನ್ ನ ತಗೊಂಡ್ರೆ ಸ್ಟಾರ್ಟ್ ಆಗ್ಬೇಕಾದ್ರೆ ಇನರ್ಷಿಯಾ ಅಪೋಸ್ ಮಾಡ್ತಿರತ್ತೆ ಹಾಗಾಗಿ ಸ್ಟಾರ್ಟ್ ಮಾಡೋಕೆ ಎಕ್ಸೆಸ್ ಆಫ್ ಎನರ್ಜಿ ಬೇಕಾಗತ್ತೆ ಒಟ್ಟಿಗೆ ಎಕ್ಸೆಸ್ ಆಫ್ ಎನರ್ಜಿ ಬೇಕಾಗತ್ತೆ ಆ ಎನರ್ಜಿನ ಕೆಪಾಸಿಟರ್ ಅನ್ನೋ ಪರ್ಸನ್ ಕೊಡ್ತಾನೆ ಅದೇ ಒಟ್ಟಿಗೆ ಎನರ್ಜಿನ ಸಪ್ಲೈ ಮಾಡ್ತಾನೆ ಬೇಕದಿದ್ದಾಗ ಸ್ಟೋರ್ ಮಾಡ್ಕೊಂಡು ಇಟ್ಟಿರ್ತಾನೆ ಸೊ ದಟ್ ಈಸ್ ಅ ಪರ್ಪಸ್ ಆಫ್ ಕೆಪಾಸಿಟರ್ ನಿಮ್ಮ ಫ್ಯಾನ್ ನಲ್ಲಿ ನೀವೇನಾದ್ರು ಪಾರ್ಟ್ಸ್ ನ ಗಮನಿಸಿದ್ರೆ ಸೊ ಒಂದು ಸಿಲಿಂಡರ್ ತರ ಇರುತ್ತೆ ನೋಡಿದ್ರೆ 2 ವೈರ್ ಆಚೆಗೆ ಬಂದಿರುತ್ತೆ ಅದನ್ನ ತಗೊಂಡೋಗಿ ಫ್ಯಾನ್ ಗೆ ಕನೆಕ್ಟ್ ಮಾಡಿರ್ತಾರೆ ಸೊ ದಟ್ ಬೇಸಿಕಲಿ ಕೆಪಾಸಿಟರ್ ಆ ಕೆಪಾಸಿಟರ್ ಏನ್ ಮಾಡತ್ತಪ್ಪ ಅಂದ್ರೆ ಚಾರ್ಜಸ್ ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ನಾವ್ ಯಾವಾಗ ಫ್ಯಾನ್ ಆನ್ ಮಾಡ್ತಿರೋ ಬರ್ತಕ್ಕಂಥ ಕರೆಂಟ್ ಸಾಕಾಗಲ್ಲ ನಾರ್ಮಲ್ ಆಗಿ ನಮ್ಗೆ ಬರ್ತಕ್ಕಂಥ ಕರೆಂಟ್ ಸಾಕಾಗಲ್ಲ ಹಾಗಾಗಿ ಸ್ಟಾರ್ಟ್ ಮಾಡಿದಾಗ ತನ್ನಲ್ಲಿರ್ತಕ್ಕಂಥ ಎಲ್ಲಾ ಎನರ್ಜಿನ ಒಟ್ಟಿಗೆ ಸಡನ್ ಆಗಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಸಪ್ಲೈ ಮಾಡಕ್ ಶುರು ಮಾಡುತ್ತೆ ಅವಾಗ ಆ ಇನರ್ಷಿಯನ್ನ ಓವರ್ಕಮ್ ಮಾಡಿ ಫ್ಯಾನ್ ಸ್ಟಾರ್ಟ್ ಆಗತ್ತೆ ಸ್ಟಾರ್ಟ್ ಆದ್ಮೇಲೆ ಕೆಪಾಸಿಟರ್ ನ ಅವಶ್ಯಕತೆ ಇಲ್ಲ ಒನ್ಸ್ ಯೂಸ್ ಆದ್ಮೇಲೆ ಲೈಕ್ ಕೆಪಾಸಿಟರ್ ಇರ್ತಕ್ಕಂಥ ಎನರ್ಜಿ ಎಲ್ಲ ಡಿಸ್ಚಾರ್ಜ್ ಆದ್ಮೇಲೆ ಮತ್ತೆ ಬೇಕಾಗಿಲ್ಲ ಸೊ ಮತ್ತೆ ನೆಕ್ಸ್ಟ್ ಟೈಮ್ ಆನ್ ಮಾಡೋವಾಗ ಅದರ ಅವಶ್ಯಕತೆ ಇರೋದು ಸೊ ಮತ್ತೆ ನಾವು ಸಪ್ಲೈ ಮಾಡ್ತಕ್ಕಂಥ ಕರೆಂಟೇ ಸಾಕು ಮೂವ್ಮೆಂಟ್ ಆಗೋದಕ್ಕೆ ಸೊ ಅರ್ಥ ಆಯ್ತಾ ಕೆಪಾಸಿಟರ್ ನ ಅವಶ್ಯಕತೆ ಏನು ಅಂತ ಇಟ್ಸ್ ಸ್ಟಾರ್ಟಿಂಗ್ ಟ್ರಿಗರಿಂಗ್ ಡಿವೈಸ್ ಸ್ಟಾರ್ಟ್ ಮಾಡೋದಕ್ಕೆ ನನ್ ಜನರಲ್ ಯೂಸ್ ಹೇಳ್ತಾ ಇದ್ದೀನಿ ಅಫ್ಕೋರ್ಸ್ ಬೇರೆ ಯೂಸಸ್ ಇರತ್ತೆ ಅದೇ ರೀತಿ ನಿಮ್ಮ ಕ್ಯಾಮರಾ ಫ್ಲಾಶ್ ನಲ್ಲಿ ನೋಡಿದಿರಾ ಸೊ ಕ್ಯಾಮರಾ ಫ್ಲಾಶ್ ಆದಾಗ ಕ್ಲಿಕ್ ಮಾಡಿದಾಗ ಫ್ಲಾಶ್ ಆಗುತ್ತೆ ಫ್ಲಾಶ್ ಆದಾಗ ಎಕ್ಸ್ಟ್ರಾ ಎನರ್ಜಿ ಅಂದ್ರೆ ಎಕ್ಸೆಸ್ ಆಫ್ ಎನರ್ಜಿ ಒಟ್ಟಿಗೆ ಡಿಸ್ಪ್ಯಾಚ್ ಆಗ್ಬೇಕು ಅವಾಗ ತಾನೆ ಫ್ಲಾಶ್ ಇಂಟೆನ್ಸ್ ಆಗಿ ಬರೋದು ನಾರ್ಮಲ್ ಆಗಿ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಫ್ಲಾಶ್ ಕಮ್ಮಿ ಬರುತ್ತೆ ಅಂದ್ರೆ ಲೈಟ್ ಒಂದು ಇಂಟೆನ್ಸಿಟಿ ಕಮ್ಮಿ ಇರುತ್ತೆ ಬಟ್ ಎಕ್ಸೆಸ್ ಆಫ್ ಎನರ್ಜಿ ಒಟ್ಟಿಗೆ ಸಪ್ಲೈ ಮಾಡಿದಾಗ ಪುಚಕ್ ಅಂತ ಒಂದೇ ಸತಿ ಫ್ಲಾಶ್ ಆದಾಗ ನಮ್ಗೆ ಫೋಕಸ್ ಮಾಡಿ ಐ ಮೀನ್ ಆ ಲೆನ್ಸ್ ಏನ್ ಮಾಡುತ್ತೆ ರೇಸ್ ನ ಕಲೆಕ್ಟ್ ಮಾಡ್ಕೊಂಡು ಇಮೇಜ್ ಫಾರ್ಮೇಶನ್ ಬರುತ್ತೆ ಸೊ ಇಲ್ಲಿ ಕೂಡ ಅಷ್ಟೇ ಆ ಫ್ಲಾಶ್ ಆಗ್ಬೇಕಾದ್ರೆ ಎಕ್ಸ್ಟ್ರಾ ಎನರ್ಜಿ ಸಡನ್ ಆಗಿ ಎಲ್ಲಿಂದ ಬರ್ತದೆ ದಟ್ ಈಸ್ ಗಿವನ್ ಬೈ ದ ಕೆಪಾಸಿಟರ್ ಸೊ ಹಾಗಾದ್ರೆ ಎ ಕೆಪಾಸಿಟರ್ ಇಸ್ ಬೇಸಿಕಲಿ ಎ ಇನ್ಸ್ಟ್ರೂಮೆಂಟ್ ವಿಚ್ ಸ್ಟೋರ್ಸ್ ದ ಎಲೆಕ್ಟ್ರಿಕಲ್ ಎನರ್ಜಿ ರೈಟ್ ಆನ್ ಕೆಪಾಸಿಟರ್ a device which stores electrical energy ಸುಮ್ಮನೆ ಸ್ಟೋರ್ ಮಾಡ್ಕೊಳ್ಳೋದಲ್ಲ ಬೇಕಾದಾಗ ಕೊಡಬೇಕು and can supply at
once when required. when required ಅಂದ್ರೆ ಒಟ್ಟಿಗೆ ಕೊಡ್ಬೇಕು, ಸಡನ್ ಆಗಿ ಕೊಡ್ಬೇಕು. ಆಬ್ವಿಯಸ್ಲಿ ನಮ್ಮ ಕೆಬಿ ಲೈನ್ ಅಲ್ಲೇ ಎನರ್ಜಿ ಇರುತ್ತಲ್ಲ ಸರ್, ಎನರ್ಜಿ ಇರುತ್ತೆ, ಎಷ್ಟು ಬೇಕಾದ್ರೂ ತಗೋಬೇಕು, ಬಟ್ ಒಂದೇ ಮೂಮೆಂಟ್ ಗೆ ಎಕ್ಸ್ಟ್ರಾ ಎನರ್ಜಿ ಒಟ್ಟಿಗೆ ಕೊಡ್ಬೇಕು. ಸೊ ಆ ಕೆಲಸ ಈ ಕೆಪಾಸಿಟರ್ ಮಾಡುತ್ತೆ. ಸೊ ದಟ್ ಈಸ್ ಅ ಇನ್ಸ್ಟ್ರೂಮೆಂಟ್. ಸೊ ಈಗ ಕೆಪಾಸಿಟರ್ ನ ಎಬಿಲಿಟಿ ಎಷ್ಟಿದೆ, ಎಷ್ಟು ಎನರ್ಜಿ ಸ್ಟೋರ್ ಮಾಡುತ್ತೆ, ಅದನ್ನ ನಾವು ಕೆಪಾಸಿಟೆನ್ಸ್ ಅಂತ ಕರಿತೀವಿ. ದ ಎಬಿಲಿಟಿ ಟು ಸ್ಟೋರ್ the ability to store electrical energy is called as capacitance. ಇದನ್ನೇ ನಾವು capacitance ಅಂತ ಕರಿತೀವಿ. We call that ability to store electrical energy is called as capacitance. ಈಗ ಕೆಪಾಸಿಟೆನ್ಸ್ ನ ಯಾವ ತರ ಸರ್ ಡಿಫೈನ್ ಮಾಡೋದು? ಸೊ ಲೆಟ್ ಅಸ್ ಕನ್ಸಿಡರ್ ಒಂದು ಕಂಡಕ್ಟರ್ ನ ಕನ್ಸಿಡರ್ ಮಾಡ್ತೀನಿ. ಯಾವ್ದೋ ಒಂದು ಕಂಡಕ್ಟರ್, ಆಬ್ವಿಯಸ್ಲಿ ಯಾವುದೇ ಕಂಡಕ್ಟರ್ ತಗೊಳ್ಳಿ, ಆ ಕಂಡಕ್ಟರ್ಗೆ ಅಷ್ಟೋ ಇಷ್ಟು ಚಾರ್ಜ್ ನ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಸೊ ಲೆಟ್ ಅಸ್ ಅಸ್ಯೂಮ್ ಈಗ ಇದರ ಚಾರ್ಜ್ ಕ್ಯೂ ಅಂತ ಅನ್ಕೊಳ್ಳೋಣ. ಈಗ ಕ್ಯೂ ಚಾರ್ಜ್ ನ ಹೋಲ್ಡ್ ಮಾಡ್ಕೊಳ್ಳೋ ಎಬಿಲಿಟಿ ಇದೆ, ಅದರಲ್ಲಿ ಕ್ಯೂ ಚಾರ್ಜ್ ಇದೆ. ಈಗ ಅದರ ಪೊಟೆನ್ಶಿಯಲ್ ಎಷ್ಟಿರುತ್ತೆ? ವಿ ಇರುತ್ತೆ. ಆಬ್ವಿಯಸ್ಲಿ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ. ಯಾವುದೇ ಒಂದು ಕಂಡಕ್ಟರ್ಗೆ ಚಾರ್ಜ್ ಅನ್ನ ಕೊಟ್ಟಾಗ ಅದ್ರ ಹೋಲ್ಡ್ ಮಾಡ್ಕೊಂಡಿರತ್ತೆ, ಆವಾಗ ಅದಕ್ಕೊಂದು ಪೊಟೆನ್ಶಿಯಲ್ ಕೂಡ ಗೇನ್ ಆಗಿರುತ್ತೆ. ಆತರ ಕ್ಯೂ ಚಾರ್ಜ್ ಕೊಟ್ಟಾಗ ಪೊಟೆನ್ಶಿಯಲ್ ವಿ ಇದೆ. ನೋಡಿ ಇಲ್ಲಿ ಕೆಪಾಸಿಟೆನ್ಸ್ ನ ನಾವು ಯಾವ ರೀತಿ ಡಿಫೈನ್ ಮಾಡ್ತೀವಿ ಅಂದ್ರೆ, ಇಟ್ ಈಸ್ ದ ರೇಷಿಯೋ ಆಫ್ ಚಾರ್ಜ್ ಡಿವೈಡೆಡ್ ಬೈ ಇಟ್ಸ್ ಓನ್ ಪೊಟೆನ್ಶಿಯಲ್. ಎಷ್ಟು ಚಾರ್ಜ್ ಇದೆ ಡಿವೈಡೆಡ್ ಬೈ ಎಷ್ಟು ಪೊಟೆನ್ಶಿಯಲ್ ಇದೆ, ಇದನ್ನೇ ನಾವೇನಂತ ಕರಿತೀವಿ? ಕೆಪಾಸಿಟೆನ್ಸ್ ಅಂತ ಕರಿತೀವಿ. ಸರ್ ಹಾಗಾದ್ರೆ ಕೆಪಾಸಿಟೆನ್ಸ್ ಅನ್ನೋದು ಚಾರ್ಜ್ ಮೇಲೆ ಡಿಪೆಂಡ್ ಆಗಿರತ್ತಾ? It's basically, it is a characteristics of material. It depends on nature of the material. Does not depend on Q or V. Q ಮೇಲೇನು ಡಿಪೆಂಡ್ ಆಗಲ್ಲ, V ಮೇಲೇನು ಡಿಪೆಂಡ್ ಆಗಲ್ಲ. ಸರ್ ಕಣ್ ಮುಂದೆ ಕಾಣಿಸ್ತಿದೆಯಲ್ಲ ಸರ್, C is equal to Q by V ಅಂತ ನೀವೇ ಬರ್ದಿದ್ರಿ, ಮತ್ ನೋಡಿದ್ರೆ ಡಿಪೆಂಡ್ ಆಗಲ್ಲ ಅಂತ ಹೇಳ್ತೀರಿ. ಸೊ ನೋಡಿ ಕಂದ, ಇಲ್ಲಿ ಏನಾಗತ್ತೆ, ಅಫ್ಕೋರ್ಸ್ Q ಇದೆ, V ಇದೆ. Q ನ ಜಾಸ್ತಿ ಮಾಡಿದ್ರೆ V ನು ಜಾಸ್ತಿ ಆಗತ್ತೆ, Q ನ ಕಮ್ಮಿ ಮಾಡಿದ್ರೆ V ನು ಕಮ್ಮಿ ಆಗತ್ತೆ. ಅಂದ್ರೆ ಇವೆರಡು ಒಂದಕ್ಕೊಂದು ಡಿಪೆಂಡೆಂಟ್ ವೇರಿಯೇಬಲ್ಸ್ ಆಗಿರೋದ್ರಿಂದ ಅದರ ರೇಷಿಯೋ ಡಿಪೆಂಡ್ ಆಗಲ್ಲ. ಅದೇ ಡೆನ್ಸಿಟಿ ಇಸ್ ಈಕ್ವಲ್ಸ್ ಟು ಮಾಸ್ ಬೈ ವಾಲ್ಯೂಮ್, ನೆನಪಿದ್ಯಾ? ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಹಾಗಾದ್ರೆ ಡೆನ್ಸಿಟಿ ಅನ್ನೋದು ಮಾಸ್ ಮೇಲೆ ಡಿಪೆಂಡ್ ಆಗ್ತಿತ್ತಾ? ಇಲ್ಲ. ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗ್ತಿತ್ತಾ? ಇಲ್ಲ. ಮಾಸ್ ಜಾಸ್ತಿ ಮಾಡಿದ್ರೆ ವಾಲ್ಯೂಮ್ ಜಾಸ್ತಿ ಆಗ್ತಿತ್ತು ಒಂದು ಮೆಟೀರಿಯಲ್ದು, ವಾಲ್ಯೂಮ್ ಜಾಸ್ತಿ ಮಾಡಿದ್ರೆ ಮಾಸ್ ಕೂಡ ಜಾಸ್ತಿ ಆಗ್ತಿತ್ತು. ಅದೇ ರೀತಿ ಕ್ಯೂ ಜಾಸ್ತಿ ಮಾಡಿದ್ರೆ ವಿ ಕೂಡ ಜಾಸ್ತಿ ಆಗುತ್ತೆ. ಹಂಗಂತ ಹೇಳಿ ಕ್ಯೂ ಮೇಲೇನು ಡಿಪೆಂಡ್ ಆಗಿಲ್ಲ, ವಿ ಮೇಲೇನು ಡಿಪೆಂಡ್ ಆಗಿಲ್ಲ. ಸೊ ಇಟ್ಸ್ ಬೇಸಿಕಲಿ ಎಬಿಲಿಟಿ ಟು ಹೋಲ್ಡ್ ದ ಚಾರ್ಜಸ್, ಎಷ್ಟು ಎಬಿಲಿಟಿ ಇದೆ. ಸೊ ಈಗ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಕ್ಯೂ ಆರ್ ವಿ. ಸಿ ನ ಯಾವ ತರ ಡಿಫೈನ್ ಮಾಡಿದ್ವಿ ಅಂದ್ರೆ, ಓವರ್ ಆಗಿ ಅಫ್ಕೋರ್ಸ್ ಮ್ಯಾಥಮೆಟಿಕಲ್ ಆಗಿ ಕ್ಯೂ ಬೈ ವಿ ಅಂತ ಬರ್ದ್ವಿ. ಇಟ್ಸ್ ಎಬಿಲಿಟಿ ಟು ಹೋಲ್ಡ್ ದ ಚಾರ್ಜಸ್. ಅದರ ಪರ್ಪಸ್ ಏನು? ಎನರ್ಜಿನ ಸ್ಟೋರ್ ಮಾಡ್ಕೊಂಡಿರ್ಬೇಕು. ಹಾಗಾದ್ರೆ ಯೂನಿಟ್ ಏನಿರ್ಬೋದು ಗೆಸ್ ಮಾಡ್ತೀರಾ? ಸೊ ಸರ್ ನೀವು ಎನರ್ಜಿ ಸ್ಟೋರೇಜ್ ಬಗ್ಗೆ ಮಾತಾಡ್ತಾ ಇದ್ರಿ, ಮೇ ಬಿ ಜೌಲ್ ಆಗಿರ್ಬೋದು, ಇಷ್ಟು ಜೌಲ್ ಸ್ಟೋರ್ ಮಾಡ್ಕೋಬಹುದಾಗಿತ್ತು ಅಂತ ಹೇಳ್ಬೋದು, ಅಥವಾ ಇಷ್ಟು ಚಾರ್ಜಸ್ ಸ್ಟೋರ್ ಆಗ್ತಿದೆ ಅಥವಾ ಹಾಗಾಗಿ ಕೂಲಮ್ ಅಂತ ಹೇಳ್ಬೋದು. ಬಟ್ ಎರಡು ಯೂನಿಟ್ ಅಲ್ಲ. ಸೊ ಕೂಲಮ್ joule is not the SI unit, not the units. ಕೂಲಂಬು ಅಲ್ಲ, ಜೌಲು ಅಲ್ಲ, ಮತ್ತಿನ್ನೇನ್ ಸರ್? ಸೊ ಇದಕ್ಕೆ ಹೊಸ ಯೂನಿಟ್ ಇದೆ, ದಟ್ ಈಸ್ ಫ್ಯಾರಡ್. ಏನ್ ಸರ್ ಹಂಗಂದ್ರೆ? ಸೊ ನೋಡಿ ಇಲ್ಲಿ C is equal to Q by V ಡಿಫೈನ್ ಮಾಡಿದ್ವಿ ಅಂದ್ರೆ ಮ್ಯಾಥಮೆಟಿಕಲ್ ಆಗಿ. ಸೊ Q ಗೆ ಯೂನಿಟ್ ಏನು? ಕೂಲಂಬ. ಅಂಡ್ ವೋಲ್ಟ್ ಗೆ ಏನು? ಸರಿ, ವೋಲ್ಟ್ ಪೊಟೆನ್ಶಿಯಲ್ ಗೆ ಏನು? ವೋಲ್ಟ್. ಹಾಗಾದ್ರೆ the SI unit of capacitance, SI unit of capacitance, SI unit of capacitance is coulomb per volt. ಇದನ್ನೇ ನಾವೇನಂತ ಕರಿತೀವಿ? ಫ್ಯಾರಡ್ ಅಂತ ಕರಿತೀವಿ. We call that as a farad, symbol capital F. ಸರ್ 1 farad ಅಂದ್ರೆ ಏನು ಸರ್? ನೋಡಿ ಇಲ್ಲಿ capacitance of a capacitor is said to be 1 farad if it have ability to store 1 coulomb when the potential is 1 volt. ಅಂದ್ರೆ ಸಿಂಬಲ್ ಫ್ಯಾರಡ್ ಇಲ್ಲಿ ಬರ್ಕೊಳ್ಳಿ, ಇದನ್ನ ಎರೇಸ್ ಮಾಡ್ತೀನಿ ನೋಡಿ. ಕೂಲಂಬ್ ಪರ್ ವೋಲ್ಟ್ ನ ನಾವೇನಂತ ಕರಿತೀವಿ? ಫ್ಯಾರಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಡಕ್ಟರ್ದು ಕೆಪಾಸಿಟೆನ್ಸ್ 2 ಫ್ಯಾರಡ್ ಅಥವಾ 1 ಫ್ಯಾರಡ್ ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಮೀ ಕನ್ಸಿಡರ್ 1 ಫ್ಯಾರಡ್. ಅದರ ಅರ್ಥ ಏನಪ್ಪಾ ಅಂದ್ರೆ,
ಈಗ ಇದಕ್ಕೆ ಏನೋ ಒಂದು ಚಾರ್ಜ್ ಅನ್ನ ಕೊಡಿ, ಎನಿಥಿಂಗ್ ಎನಿ ಚಾರ್ಜ್ ಅನ್ನ ಕೊಡಿ, ಅದಕ್ಕೆ ಒಂದು ಪೊಟೆನ್ಶಿಯಲ್ ಗೇನ್ ಆಗತ್ತಾ? ಸೊ ಈಗ ಆ ಚಾರ್ಜು ಮತ್ತೆ ಆ ಪೊಟೆನ್ಶಿಯಲ್ ನ ರೇಷಿಯೋ ಫೈಂಡ್ ಔಟ್ ಮಾಡಿದ್ರೆ 1 ಫ್ಯಾರಡ್ 1 ಯೂನಿಟ್ ಬರ್ತಿದೆ. ದಟ್ ಈಸ್ ಅ ಮೀನಿಂಗ್. ಸಪೋಸ್ ಬೇರೆ ಯಾವುದೋ ಒಂದು ಕೆಪಾಸಿಟರ್ಗೆ ಅಥವಾ ಬೇರೆ ಒಂದು ಕಂಡಕ್ಟರ್ಗೆ ಕೆಪಾಸಿಟೆನ್ಸ್ ವ್ಯಾಲ್ಯೂ 2 ಫ್ಯಾರಡ್ ಇದೆ ಅಂತ ಅನ್ಕೊಳ್ಳೋಣ. ಈಗ ಇದಕ್ಕೆ ಚಾರ್ಜ್ Q ಕೊಟ್ರೆ ಪೊಟೆನ್ಶಿಯಲ್ V ಬರುತ್ತೆ, such that Q divided by V is equals to 2 farad. Are you getting what I am saying? So always it is measured as a ratio of charge to the potential. ಅದರ ಮೇಲೆ ಚಾರ್ಜ್ ಎಷ್ಟಿದೆ ಡಿವೈಡೆಡ್ ಬೈ ಪೊಟೆನ್ಶಿಯಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ we call that as a capacitance of a capacitor. It is measured in farad. So ನೋಡಿ, ಫ್ಯಾರಡ್ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡ ಯೂನಿಟ್. 1 ಫ್ಯಾರಡ್ ಕೆಪಾಸಿಟೆನ್ಸ್ ನ ಒಬ್ಟೈನ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ, ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ನಾವು ಬೇಕಾಗಿರೋ ಪ್ರಾಕ್ಟಿಕಲ್ ಆಗಿ ಬೇಕಾಗಿರೋ ವ್ಯಾಲ್ಯೂಸ್ ಯಾವ ರೇಂಜ್ ಅಲ್ಲಿ ಇರಬೇಕು ಅಂದ್ರೆ ಮೈಕ್ರೋ ಫ್ಯಾರಡ್ ಅಲ್ಲಿ ಇರಬೇಕು ಅಥವಾ ಪಿಕೋ ಫ್ಯಾರಡ್ ಅಲ್ಲಿ ಇರಬೇಕು. ಯೂಶಲಿ ಮೈಕ್ರೋ ಫ್ಯಾರಡ್ ಅಂಡ್ ಪಿಕೋ ಫ್ಯಾರಡ್ ರೇಂಜ್ ಇಸ್, ಅಥವಾ ನ್ಯಾನೋ ಫ್ಯಾರಡ್ ಈ ರೇಂಜ್ ನ ಪ್ರಿಫರ್ ಮಾಡ್ತೀವಿ. 1 ಫ್ಯಾರಡ್ ಅನ್ನೋ ಸಿಕ್ಕಾಪಟ್ಟೆ ದೊಡ್ಡ ವ್ಯಾಲ್ಯೂ, ಬಟ್ ನಮಗೆ ಈ ರೇಂಜ್ ಅಲ್ಲಿ ಬೇಕಾಗತ್ತೆ. ಸೊ therefore we make use of these ಇಷ್ಟು ಫ್ಯಾರಡ್ ಪ್ರಾಪರ್ಟೀಸ್ ಇರ್ತಕ್ಕಂಥ ಕೆಪಾಸಿಟರ್ಸ್ ನ ನಾವು ಸರ್ಕ್ಯೂಟ್ಸ್ ಅಲ್ಲಿ ಯೂಸ್ ಮಾಡ್ಕೊಂತೀವಿ. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಸೊ ಲೆಟ್ us see how does a capacitor stores energy. ಯಾವ ರೀತಿ ಕೆಪಾಸಿಟರ್ ಅನ್ನೋದು ಎನರ್ಜಿನ ಸ್ಟೋರ್ ಮಾಡ್ಕೊಳ್ಳುತ್ತೆ. ನಾವು ಎಷ್ಟೊತ್ತು ನೋಡಿದ್ದು ಚಾರ್ಜಸ್ ನ ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂತ, ಬಟ್ ಹೌ ಯು ಕನ್ವಿನ್ಸ್, ಯಾವ ರೀತಿ ನೀವು ಕನ್ವಿನ್ಸ್ ಆಗ್ತೀರಿ ಚಾರ್ಜಸ್ ನ ಒಂದ್ ಕಡೆ ಸೇರ್ಸ್ ಇಟ್ರೆ ಪೊಟೆನ್ಶಿಯಲ್ ಅದರಲ್ಲಿ ಎನರ್ಜಿ ಯಾವ ರೀತಿ ಸ್ಟೋರ್ ಆಗಿರುತ್ತೆ ಅಂತ ಕನ್ವಿನ್ಸ್ ಆಗೋಣ. So let us try to understand how does a capacitor stores energy. Capacitor stores energy. ನಾನು ಸಿಂಪ್ಲಿಸಿಟಿಗೆ ಒಂದು ಸ್ಪೆರಿಕಲ್ ಕೆಪಾಸಿಟರ್ ನ ಕನ್ಸಿಡರ್ ಮಾಡ್ತೀನಿ. ಆಕ್ಚುಲಿ ನೀವು ಯಾವುದೇ ಒಂದು ಕಂಡಕ್ಟರ್ ನ ತಗೊಳ್ಳಿ, ಅದಕ್ಕೊಂದು ಎಬಿಲಿಟಿ ಇರುತ್ತೆ ಟು ಸ್ಟೋರ್ ದ ಚಾರ್ಜಸ್. ನಾನೊಂದು ಸ್ಪಿಯರ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ, such that when you give the charges, ಇದಕ್ಕೆ ಏನಾದ್ರು ಚಾರ್ಜ್ ಅನ್ನ ಕೊಟ್ರೆ ಎಲ್ಲಾ ಚಾರ್ಜಸ್ ಎಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಸರ್ಫೇಸ್ ನಲ್ಲೇ ಬಂದು ಕೂತ್ಕೊಳ್ಳುತ್ತೆ. ಈ ತರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಕ್ಕಂಥ ಒಂದು ಸ್ಪಿಯರ್ ನ ಕನ್ಸಿಡರ್ ಮಾಡಿ. ಪ್ರೀವಿಯಸ್ 2 ಚಾಪ್ಟರ್ಸ್ ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ಈ ತರ ಕ್ಯಾರೆಕ್ಟರಿಸ್ಟಿಕ್ಸ್ ತೋರ್ಸಕ್ಕಂಥದ್ದು ಯಾವ ತರ ಮೆಟೀರಿಯಲ್, ಒಂದು ಹಾಲೋ ಕಂಡಕ್ಟಿಂಗ್, ಹಾಲೋ ನಾನ್ ಕಂಡಕ್ಟಿಂಗ್, ಅಥವಾ ಇಟ್ ಕ್ಯಾನ್ ಬಿ ಸಾಲಿಡ್ ಕಂಡಕ್ಟಿಂಗ್. ಈ 3 ಕೇಸಸ್ ಈ ತರ ಬಿಹೇವ್ ಮಾಡ್ತಿದೆ. ಈ 3 ಕೇಸಸ್ ನ ಯಾವುದೋ ಒಂದು ಟೈಪ್ ನ ತಗೊಂಡ್ಬಂದು ಎಲಿತೀನಿ. ದ ಚಾರ್ಜಸ್ ರಿಸೈಡ್ ಆನ್ ಸರ್ಫೇಸ್. ಸೊ ಈಗ ಲೆಟ್ us assume ಇದ್ರ ಮೇಲೆ ಇರ್ತಕ್ಕಂಥ ಚಾರ್ಜಸ್ ಆಲ್ರೆಡಿ ಬಂದ್ ಕೂತಿದೆ. ಚಾರ್ಜಸ್ ಎಷ್ಟು ಚಾರ್ಜಸ್ ಇದೆ? Q ಚಾರ್ಜಸ್ ಇದೆ. ಹಾಗಾದ್ರೆ ಅದರ ಪೊಟೆನ್ಶಿಯಲ್ ಎಷ್ಟಿರುತ್ತೆ? V, that is given by K into small q divided by R ಆಗತ್ತೆ. KQ divided by capital R, where capital R is a radius. ನಾನು ಸ್ಪೆಸಿಫಿಕ್ ಆಗಿ ಸ್ಪೆರಿಕಲ್ ಮಾತ್ರ ಕನ್ಸಿಡರ್ ಮಾಡ್ತೀನಿ, ಯಾಕಂದ್ರೆ ನನಗೆ V ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಈಸಿ. V is equal to KQ divided by R. ಇಷ್ಟು ಚಾರ್ಜಸ್ ಇದ್ದಾಗ ಇಷ್ಟು ಪೊಟೆನ್ಶಿಯಲ್ ಇರುತ್ತೆ. ಈಗ ಸಪೋಸ್ ಆಲ್ರೆಡಿ ಇಷ್ಟು ಚಾರ್ಜ್ ಇಷ್ಟು ಪೊಟೆನ್ಶಿಯಲ್ ಇರ್ತಕ್ಕಂಥ ಒಂದು ಕಂಡಕ್ಟರ್ ಮೇಲೆಗೆ ಇನ್ನೊಂಚೂರು ಚಾರ್ಜ್ ನ ತಗೊಂಬಂದು ಕೂರಿಸ್ಬೇಕು. DQ ಚಾರ್ಜ್ ನ ಇನ್ಫಿನಿಟಿ ಇಂದ ತಗೊಂಬಂದು ಇದ್ರ ಮೇಲೆ ಬಿಡ್ಬೇಕು. ಫ್ರಮ್ ಇನ್ಫಿನಿಟಿ ಟು ಗಿವೆನ್ ಸ್ಪಿಯರ್. ಸುಮ್ನೆ ಬಂದ್ಬಿಡತ್ತಾ? ಇಲ್ಲೊಂದು ಪೊಟೆನ್ಶಿಯಲ್ ಇದೆ, ಇನ್ಫಿನಿಟಿ ಇಂದ ಯಾವುದೋ ಒಂದು ಪಾಯಿಂಟ್ ಗೆ ನಾವು ಚಾರ್ಜಸ್ ನ ಕಳಿಸ್ಬೇಕಾದ್ರೆ ವಿ ಹ್ಯಾವ್ ಟು ಡೂ ಎಕ್ಸ್ಟರ್ನಲ್ ವರ್ಕ್. ಎಷ್ಟು ವರ್ಕ್ ಮಾಡಬೇಕು? ದಟ್ ಈಸ್ ದ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದಿಸ್ ಚಾರ್ಜ್ from infinity to given point is equals to potential on this surface into the amount of charge. ಅರ್ಥ ಆಗ್ತಿದ್ಯಾ? ವರ್ಕ್ ಡನ್ ಇಸ್ ನಥಿಂಗ್ ಬಟ್ ಅಮೌಂಟ್ ಆಫ್ ಚಾರ್ಜ್ ಇಂಟು ಪೊಟೆನ್ಶಿಯಲ್. ಇನ್ಫಿನಿಟಿ ಇಂದ ಎಲ್ಲಿ ತರಬೇಕಾದ್ರೆ ಇಲ್ಲಿ ಪೊಟೆನ್ಶಿಯಲ್ ಎಷ್ಟಿದೆ ಇಂಟು ಅಮೌಂಟ್ ಆಫ್ ಚಾರ್ಜ್, DQ ನ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ. ಸೊ V ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತು, ದಟ್ ಈಸ್ KQ divided by R into DQ. ಸೊ ಈಗ ಇಷ್ಟು ವರ್ಕ್ ಅನ್ನ ಮಾಡಿದ್ರೆ ಈ ಪೂರ್ತಿ ಚಾರ್ಜ್ ಎಷ್ಟು DQ ಚಾರ್ಜ್ ಇನ್ಫಿನಿಟಿಯಿಂದ ಇಲ್ಲಿಗೆ ಬರುತ್ತೆ. ನಾನು ಅಷ್ಟು ವರ್ಕ್ ಅನ್ನ ಮಾಡ್ಬೇಕು. ಹಾಗಾದ್ರೆ ನಾನು ಮಾಡಿರ್ತಕ್ಕಂಥ ವರ್ಕ್ ಎಲ್ಲಿಗೆ ಹೋಗುತ್ತೆ? ದಟ್ ಸ್ಟೋರ್ಸ್ ಇನ್ ದ ಫಾರ್ಮ್ ಆಫ್ ಪೊಟೆನ್ಶಿಯಲ್ ಎನರ್ಜಿ. ದಿಸ್ ವರ್ಕ್ ಡನ್ stores in the form of potential energy.
potential energy in the conductor. ಇದನ್ನೇ ನಾವು ಇಲ್ಲಿ ಕೆಪಾಸಿಟರ್ ಅಂತ ಕರೀತಾರೆ. ಬೇಸಿಕಲಿ ಆಲ್ ಕಂಡಕ್ಟರ್ಸ್ ಆರ್ ಕೆಪಾಸಿಟರ್ಸ್. ಕೆಪಾಸಿಟೆನ್ಸ್ ವ್ಯಾಲ್ಯೂ ವೇರಿ ಆಗ್ಬೋದು. ಎಲ್ಲಾ ಕಂಡಕ್ಟರ್ಸ್ ನ ನಾವು ಕೆಪಾಸಿಟೆನ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಕೆಪಾಸಿಟರ್ಗೆ ಇನ್ನೊಂದು ನೇಮ್ ಇದೆ, ದಟ್ ಈಸ್ ಕಂಡೆನ್ಸರ್. ಕಂಡೆನ್ಸರ್ಸ್ ಆರ್ ಕೆಪಾಸಿಟರ್ಸ್, ಎರಡು ಒಂದೇ. ಡೋಂಟ್ ಗೆಟ್ ಕನ್ಫ್ಯೂಸ್. ಕಂಡೆನ್ಸರ್ಸ್ ಅಂದ್ರೂ ಒಂದೇ, ಕೆಪಾಸಿಟರ್ಸ್ ಅಂದ್ರೂ ಒಂದೇ. ಸೊ ಈ ವರ್ಕ್ ಏನ್ ಮಾಡುತ್ತೆ, ದಿಸ್ ಅಪಿಯರ್ಸ್ ಆಸ್ ಅ ಪೊಟೆನ್ಶಿಯಲ್ ಎನರ್ಜಿ. ಹಾಗಾದ್ರೆ ನಾನು ಇನ್ನೂ ಎಕ್ಸ್ಟ್ರಾ ಚಾರ್ಜಸ್ ತಂದು ಕೂರಿಸ್ಬೇಕಾದ್ರೆ ಅಲ್ಲಿ ಪೊಟೆನ್ಶಿಯಲ್ ಎನರ್ಜಿನ ಸ್ಟೋರ್ ಮಾಡ್ಕೊಂತಾರೆ. ಸರ್ ಎಲ್ಲಿ ಸ್ಟೋರ್ ಆಗಿರುತ್ತೆ ಸರ್? ದ ಪೊಟೆನ್ಶಿಯಲ್ ಎನರ್ಜಿ ಸ್ಟೋರ್ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್ ರೀಜನ್. ನೋಡಿ ಇಲ್ಲೊಂದು ಈ ತರ ಒಂದು ಕಂಡಕ್ಟರ್ ನ ಚಾರ್ಜ್ ಮಾಡಿದೀನಿ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ಐ ಹ್ಯಾವ್ ಚಾರ್ಜ್ ದ ಕಂಡಕ್ಟರ್, ಯೂನಿಫಾರ್ಮ್ ಆಗಿ ಚಾರ್ಜ್ ಆಗುತ್ತೆ. ಎಲ್ಲಿ ಸ್ಟೋರ್ ಆಗಿದೆ ಸರ್? ಹೌ ಡು ಯು ಕನ್ವಿನ್ಸ್? ಇದು ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಇರತ್ತಾ? The electric field is being radiated in the surroundings. ಈ ತರ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ಈ ಪೂರ್ತಿ ರೀಜನ್ ಅಲ್ಲಿ ಎನರ್ಜಿ ಸ್ಟೋರ್ ಆಗಿರುತ್ತೆ. ಸೊ ವೇರ್ ಎವರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ದೇರ್, ಇನ್ ದಟ್ ಫೀಲ್ಡ್ ದ ಎನರ್ಜಿ ಇಸ್ ರೀಡಿಸ್ಟ್ರಿಬ್ಯೂಟೆಡ್. ನೋಡಿ ಇಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ. ದ ಎನರ್ಜಿ ಇಸ್ distributed. Energy is distributed in electric field region. Electric field ಅಥವಾ ಎಲೆಕ್ಟ್ರಿಕ್ ರೀಜನ್. ಆಫ್ ಕೋರ್ಸ್ ಫೀಲ್ಡ್ ಅಂದ್ರೆ ರೀಜನ್, ಸುತ್ತಲಿರ್ತಕ್ಕಂಥ ಪ್ರದೇಶನ ನಾವೆಂತ ಕರಿತೀವಿ? ಫೀಲ್ಡ್ ಅಂತ ಕರಿತೀವಿ. ಈ ರೀಜನ್ ಅಲ್ಲಿ ಎನರ್ಜಿ ಸ್ಟೋರ್ ಆಗಿದೆ. ಸೊ ಈಗ ಇಲ್ಲಿ ಏನಾದ್ರೂ ಒಂದು ಹೈ ಪೊಟೆನ್ಶಿಯಲ್ ಆಯ್ತು ಅಂತ ಅನ್ಕೊಳ್ಳಿ, ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದೀನಿ. ಲೆಟ್ ಅಸ್ ಅಸ್ಯೂಮ್ ನಾನು ಎಕ್ಸ್ಟ್ರಾ ಚಾರ್ಜ್ ನ ತಗೊಂಡ್ಬಂದು ಕೂರಿಸ್ತಾ ಇದ್ದೀನಿ. ಎಕ್ಸ್ಟ್ರಾ ಚಾರ್ಜಸ್ ತಗೊಂಡ್ಬಂದು ಕೂರಿಸ್ತಾ ಇದ್ರೆ ಏನಾಗುತ್ತೆ? ಎಕ್ಸ್ಟ್ರಾ ಪೊಟೆನ್ಶಿಯಲ್ ಎನರ್ಜಿ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಜಾಸ್ತಿ ಮಾಡ್ತಾ ಇದ್ದಾಗ ಇಲ್ಲಿ ಏನಾದ್ರು ಏರ್ ಮಾಲಿಕ್ಯೂಲ್ಸ್ ಬಂತು ಅಂತ ಅನ್ಕೊಳ್ಳಿ. ವೆನ್ ಏರ್ ಮಾಲಿಕ್ಯೂಲ್ಸ್ ಕಮ್, ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇರೋದ್ರಿಂದ, ಸೊ ದ ಮಾಲಿಕ್ಯೂಲ್ಸ್ ಗೆಟ್ ಅಯೋನೈಸ್ಡ್. ಪಾಸಿಟಿವ್ ಚಾರ್ಜಸ್ ರಿಪಲ್ ಆಗಕ್ಕೆ ಟ್ರೈ ಮಾಡುತ್ತೆ, ನೆಗೆಟಿವ್ ಚಾರ್ಜಸ್ ಈ ಕಡೆ ಬರಕ್ಕೆ ಟ್ರೈ ಮಾಡುತ್ತೆ. ಅಂಡ್ ಡ್ಯೂ ಟು ಎಕ್ಸೆಸ್ ಆಫ್ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ದಿಸ್ ಏರ್ ಮಾಲಿಕ್ಯೂಲ್ ಮೇ ಬ್ರೇಕ್ ಡೌನ್ ಆಗಿ ಪೋಲರೈಸ್ ಆಗೋ ಸಾಧ್ಯತೆ ಇದೆ. ಯಾವಾಗ? ಜಾಸ್ತಿ ಆದಾಗ polarizes and the charges starts conducting here, ಮತ್ತೆ ಎನರ್ಜಿ ಎಲ್ಲ ವೇಸ್ಟ್ ಆಗಿ ಡಿಸ್ಪ್ಯಾಚ್ ಆಗ್ಬಿಡುತ್ತೆ. ಸೊ ಎಕ್ಸ್ಟ್ರಾ ಜಾಸ್ತಿ ಚಾರ್ಜಸ್ ನ ಕೊಡ್ತಾ ಹೋದಾಗ ಏನಾಗುತ್ತೆ? ಪೋಲರೈಸ್ ಆಗಿ ದೆನ್ ದಟ್ ions transfers ಅಂಡ್ ಎನರ್ಜಿ ಕಮ್ಮಿ ಆಗುತ್ತೆ, ಅಲ್ಲಿರ್ತಕ್ಕಂಥ ಚಾರ್ಜಸ್ ಕೂಡ ಕಮ್ಮಿ ಆಗುತ್ತೆ. ಸೊ ಯು ಅಂಡರ್ಸ್ಟುಡ್? ಸೊ ಯಾವ ರೀತಿ ಎನರ್ಜಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ. ಸೊ ಲೆಟ್ಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಲೆಟ್ಸ್ ಸಿ ದ ಕೆಪಾಸಿಟೆನ್ಸ್ ಆಫ್ ಎ ಸ್ಪೆರಿಕಲ್ ಕಂಡಕ್ಟರ್. ಯಾವ್ದಾದ್ರು ಒಂದು ಸ್ಪೆರಿಕಲ್ ಕಂಡಕ್ಟರ್ ನ ತಗೊಳ್ಳೋಣ. ಈಗ ಇದರ ಕೆಪಾಸಿಟೆನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಆಬ್ವಿಯಸ್ಲಿ ಅದ್ರ ಮೇಲೆ ಇರ್ತಕ್ಕಂಥ ಚಾರ್ಜ್ ಮೇಲೆ ಡಿಪೆಂಡ್ ಆಗಿದೆಯಾ? ಲೆಟ್ ಅಸ್ ಅಸ್ಯೂಮ್ ಇನಿಷಿಯಲ್ ಆಗಿ ಈ ತರ ಇದೆ ಕಂಡಕ್ಟರ್. ಇದಕ್ಕೆ ಒಂದು ಚಾರ್ಜ್ ಅನ್ನ ಕೊಡ್ತೀನಿ. ಎಷ್ಟು ಚಾರ್ಜ್? ಕ್ಯೂ ಚಾರ್ಜ್ ಅನ್ನ ಕೊಡ್ತೀನಿ. ಅದೇನ್ ಮಾಡುತ್ತೆ? ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿ ಸರ್ಫೇಸ್ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಈ ತರ. ನಾವ್ ಡ್ಯೂ ಟು ದಿಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಪೊಟೆನ್ಶಿಯಲ್ ಕ್ರಿಯೇಟ್ ಆಗಿರತ್ತಾ? ದ ಪೊಟೆನ್ಶಿಯಲ್ ಕ್ರಿಯೇಟೆಡ್ ಅಟ್ ದ ಸರ್ಫೇಸ್ ಇಸ್ ಗಿವೆನ್ ಬೈ V is equals to KQ divided by R, where R is the radius. R ಅನ್ನೋದು ರೇಡಿಯಸ್ ಆಫ್ ದ ಸ್ಪೆರಿಕಲ್ ಕಂಡಕ್ಟರ್. ಈ ಚಾರ್ಜ್ ಅನ್ನ ಕೊಟ್ರೆ ಸರ್ ಒಳಗಡೆ ಎಷ್ಟಿರುತ್ತೆ ಸರ್? ಪೊಟೆನ್ಶಿಯಲ್ ಅಷ್ಟೇ ಇರುತ್ತೆ. ಸರ್ಫೇಸ್ ಅಲ್ಲಿ ಏನಿರುತ್ತೋ ಒಳಗಡೆ ಕಡೆ ಅಷ್ಟೇ ಇರುತ್ತೆ. ಇದನ್ನ ನಾವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಈಗ ವಾಟ್ ಯು ಮೀನ್ ಬೈ ಕೆಪಾಸಿಟೆನ್ಸ್ ಆಫ್ ಎ ಸ್ಪೆರಿಕಲ್ ಕೆಪಾಸಿಟರ್? ಯಾವುದೇ ಒಂದು ಕೆಪಾಸಿಟರ್ ನ ತಗೊಳ್ಳಿ, ಅದರ ವ್ಯಾಲ್ಯೂ ಯಾವ ತರ ಫೈಂಡ್ ಔಟ್ ಮಾಡೋದು ಅಂದ್ರೆ, ಇದ್ರ ಪೂರ್ತಿ ಚಾರ್ಜ್, ಇದ್ರ ಮೇಲೆ ಇರ್ತಕ್ಕಂಥ ಪೂರ್ತಿ ಚಾರ್ಜ್ ಡಿವೈಡೆಡ್ ಬೈ ಇಟ್ಸ್ ಪೊಟೆನ್ಶಿಯಲ್ ನ ನಾವು ರೇಷಿಯೋ ತಗೊಂಡ್ರೆ ವಿ ಗೆಟ್ ದ ಕೆಪಾಸಿಟೆನ್ಸ್ ಫಾರ್ ಎ capacitor as shown in the conductor. Any capacitor value. ಈಗ ಸ್ಪೆಸಿಫಿಕ್ ಆಗಿ ನಾನು ಏನ್ ಮಾಡ್ತಾ ಇದ್ದೀನಿ? ಸ್ಪೆರಿಕಲ್ ಕೆಪಾಸಿಟರ್ ನ ತಗೊಳ್ತಾ ಇದ್ದೀನಿ. So what is the value of V? V is equals to KQ divided by R ಬರುತ್ತೆ. ಹಾಗಾಗಿ C ವ್ಯಾಲ್ಯೂ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ Q divided by KQ divided by R ಬರುತ್ತೆ. So QQ ಸತ್ತೋಗ್ಬಿಡ್ತಾರೆ. C is equals to 1 by K into R. K ಅಂದ್ರೆ ಏನಪ್ಪ? K is equals to 1 divided by 4 pi epsilon naught. ಹಾಗಾದ್ರೆ 1 divided by K is equals to 4 pi epsilon naught ಆಗುತ್ತೆ. So 1 by K ನ ನಾನು ಏನಂತ ಬರೆಯಬಹುದು? 4 pi epsilon naught R into R. ಈ R ನ ಇಲ್ಲಿ ಬರೀತೀನಿ. So this is the capacitance of a spherical capacitor. Spherical conductor. Spherical conductor ಅಂದ್ರೆ ಒಂದು ಶೆಲ್ ನ ಕನ್ಸಿಡರ್ ಮಾಡಿ. ಶೆಲ್ ಅಥವಾ ಸಾಲಿಡ್ ಸ್ಪಿಯರ್. Spherical
conductor, it may be shell or solid sphere. So cases na discuss ಮಾಡಿ. Insulator, ಇದನ್ನ ಪೂರ್ತಿ insulator ತಗೊಂಡ್ರೆ ಇದು ವ್ಯಾಲಿಡ್ ಆಗಲ್ಲ, ಅದಕ್ಕೆ ಬೇರೆ ಮೆಕ್ಯಾನಿಸಮ್ ಇದೆ, we are not going to discuss. ಈಗ ಸದ್ಯಕ್ಕೆ ಸೊ ಪೂರ್ತಿ ಚಾರ್ಜಸ್ ಹೊರಗಡೆ ರೆಸೈಡ್ ಆಗಿದೆ, ಅದರ ಕೆಪಾಸಿಟನ್ಸ್ ಎಷ್ಟಿರುತ್ತೆ? ಸೊ ದ ಕೆಪಾಸಿಟನ್ಸ್ ಆಫ್ ಎ ಸ್ಪೆರಿಕಲ್ ಕಂಡಕ್ಟರ್ ಅಥವಾ ಕೆಪಾಸಿಟರ್ ಇಸ್ ಗಿವನ್ ಬೈ 4 pi epsilon r. It depends on radius of the sphere. ಹಾಗಾದ್ರೆ ಒಂದು ಕ್ವೆಶ್ಚನ್ ತಗೊಂತೀನಿ. ಫೈಂಡ್ ದ capacitance of 1 meter sphere. ಅಂದ್ರೆ r is equal to 1 meter ಇರ್ತಕ್ಕಂಥ ಒಂದು ಸ್ಪಿಯರ್ ನ ತಗೊಳ್ಳಿ, ಅದಕ್ಕೆ ಕೆಪಾಸಿಟನ್ಸ್ ಎಷ್ಟಿರುತ್ತೆ ಕ್ಯಾಲ್ಕುಲೇಟ್ ಮಾಡಿ. ಸೊ r is equal to 1 meter ಹಾಕಿದಾಗ ನೋಡೋಣ, c is equals to 4 pi epsilon into 1. So 1 by 4 pi epsilon naught value ಏನಪ್ಪ? That is given by 9 into 10 power 9. ಹಾಗಾದ್ರೆ 4 pi epsilon ಏನಾಗುತ್ತೆ? 9 into 10 power 9 ಇರೋದು ಡಿನಾಮಿನೇಟರ್ ಗೆ ಬರುತ್ತೆ. 1 divided by 9 into 10 power 9 ಬರಿಬೇಕು into 1. This can be written as 1 divided by 9 into 10 power minus 9. ಅಥವಾ ಇದನ್ನ ಇನ್ನೊಂದು ರೀತಿ ಬರೀತೀನಿ ನೋಡಿ. So this can be written as 10 divided by 9 into 10 power minus 10. So 10 divided by 9 ಏನಾಗುತ್ತೆ? 1.1 something ಬರುತ್ತೆ into 10 power minus 9 minus 10. ಸಿಕ್ಕಾಪಟ್ಟೆ ಕಮ್ಮಿ ವ್ಯಾಲ್ಯೂ. Its value is very less. ನಮ್ಗೆ ಬೇಕಾಗಿರ್ತಕ್ಕಂಥ ರೇಂಜ್ ಯಾವುದು? ಐ ಮೀನ್ ನಮ್ಗೆ ಎಷ್ಟು ರೇಂಜ್ ಅಲ್ಲಿ ಬೇಕು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡ್ಬೇಕಾದ್ರೆ? ಮೈಕ್ರೋ ಫ್ಯಾರಡ್ ಬೇಕು ಅಥವಾ ಪಿಕೋ ಫ್ಯಾರಡ್? ರೇಂಜ್ ಕರೆಕ್ಟ್ ಆಗಿದೆ, 10 power minus 9 minus 12 ಈ ರೇಂಜ್ ಅಲ್ಲಿ ಬೇಕು. ಅಫ್ಕೋರ್ಸ್ ನಮ್ಗೆ ಬೇಕಾಗಿರ್ತಕ್ಕಂಥ ವ್ಯಾಲ್ಯೂ ಸಿಕ್ಕಿದೆ, ಬಟ್ ಅದರ ಡೈಮೆನ್ಷನ್ಸ್ ಎಷ್ಟು ಬೇಕು? ಇಷ್ಟು ವ್ಯಾಲ್ಯೂ ಬೇಕಾದ್ರೆ ನಮ್ಗೆ 1 ಮೀಟರ್ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಕೆಪಾಸಿಟರ್ ಬೇಕು. ಅರೆ 1 ಮೀಟರ್ ಎಷ್ಟು ದೊಡ್ಡದಾಗಿರುತ್ತೆ? ನಮ್ಮ ಮೊಬೈಲ್ ಅಲ್ಲಿ ಒಂದು ಇಷ್ಟು ವ್ಯಾಲ್ಯೂ ಬೇಕಾಗಿರ್ತಕ್ಕಂಥ ಕೆಪಾಸಿಟರ್ ಯೂಸ್ ಮಾಡ್ಬೇಕಾದ್ರೆ ಆ ಕೆಪಾಸಿಟರ್ 1 ಮೀಟರ್ ಇರಬೇಕು. ಪ್ರಾಬ್ಲಮ್ ಅರ್ಥ ಆಗ್ತಿದ್ಯಾ? ಡೈಮೆನ್ಷನ್ಸ್ ಇಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಸೈಜ್ ಸಿಕ್ಕಾಪಟ್ಟೆ ದೊಡ್ಡದಾಗ್ತಿದೆ. ಹಾಗಾಗಿ ನಾವು ಡಿಸ್ಕಸ್ ಮಾಡ್ತಿರೋದು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಕ್ಕಾಗಲ್ಲ. 1 ಮೀಟರ್ ದೊಡ್ಡ ತಗೊಂಡು ಇಷ್ಟು ಕೆಪಾಸಿಟನ್ಸ್ ಬರುತ್ತೆ. ಅಫ್ಕೋರ್ಸ್ ವ್ಯಾಲ್ಯೂ ಕರೆಕ್ಟ್ ಆಗಿದೆ, ಬಟ್ 1 ಮೀಟರ್ ಕೆಪಾಸಿಟರ್ಸ್ ನಾವು ಪಕ್ಕದಲ್ಲಿ ಇಟ್ಕೊಂಡು ಅದ್ರ ವೈರ್ ಕನೆಕ್ಟ್ ಮಾಡಬೇಕು, ಸ್ಪೇಸ್ ಪ್ರಾಬ್ಲಮ್ ಆಗ್ತಿದೆ. ಸೊ ಇಟ್ ಕನ್ಸ್ಯೂಮ್ಸ್ ಲಾಟ್ ಆಫ್ ಸ್ಪೇಸ್. ಈಗ ಇನ್ನೊಂದು ಕೆಲಸ ಮಾಡೋಣ. 1 ಫ್ಯಾರಡ್ ಇದ್ರೆ ಕೆಪಾಸಿಟೆನ್ಸ್, ಅದ್ರ ರೇಡಿಯಸ್ ಎಷ್ಟಿರುತ್ತೆ ಅಂತ ಒಂದು ಡಿಸ್ಕಷನ್ ಮಾಡ್ತೀವಿ ನೋಡಿ. ಸೊ ಇದಾಯ್ತಾ? ನೋಟ್ ಮಾಡ್ಕೊಳ್ಳಿ. ಲೆಟ್ ಅಸ್ ಅಸ್ಯೂಮ್ ಫೈಂಡ್ ದ ರೇಡಿಯಸ್ ಆಫ್ 1 farad capacitor, 1 farad spherical capacitor. So ಇದು ಓನ್ಲಿ ಸಿಂಗಲ್ ಶೆಲ್, ಒಂದೇ ಒಂದು ಸ್ಪೆರಿಕಲ್ ಕಂಡಕ್ಟರ್ ಅಥವಾ ಸ್ಪೆರಿಕಲ್ ಶೆಲ್ ನ ತಗೊಂತೀನಿ. ಸೊ ಒಳಗಡೆ ಇನ್ನೊಂದು ಸ್ಪಿಯರ್ ಇಟ್ರೆ ಅದು ಬೇರೆ ಕೇಸ್ ಆಗತ್ತೆ, ನಾನು ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಒಂದೇ ಒಂದು ಸ್ಪಿಯರ್ ಇದೆ. ಈಗ ಅದರ ಫ್ಯಾರಡ್ ಒಂದು ಕೆಪಾಸಿಟರ್ ಏನಿದೆ, capacitance is equals to 1 farad. R value ಕೇಳ್ತಿದ್ದಾರೆ. So we have C is equals to 4 pi epsilon into epsilon naught into R. R is equals to C divided by 1 divided by 4 pi epsilon naught. So C value 1 ಇದೆ, 1 divided by 4 pi epsilon naught ಅಂದ್ರೆ ಏನು? It's a K value. K value ನ ನಾನು 9 into 10 power 9 ಅಂತ ಬರೀತೀನಿ. So ಅಂದ್ರೆ the radius of 1 farad capacitor should be 9 into 10 power 9. ಇದು ಎಷ್ಟು ದೊಡ್ಡದು ಅಂತ ಇಮ್ಯಾಜಿನ್ ಮಾಡ್ಕೊಂತೀರಾ? ಅರೆ 9 ಪಕ್ಕದಲ್ಲಿ ಇಷ್ಟು ಮೀಟರ್ಸ್ ಇರ್ಬೇಕು. 9 ಪಕ್ಕದಲ್ಲಿ 9 zeros ಇದ್ರೆ ಎಷ್ಟು ಬರುತ್ತೋ ಅಷ್ಟು ಮೀಟರ್ಸ್ ಇರ್ಬೇಕು. ಒಂದೇ ಒಂದು ಫ್ಯಾರಡ್ ನ ಡಿಸೈನ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಪಿಯರ್. ಎಷ್ಟು ದೊಡ್ಡ ಸ್ಪಿಯರು? ಅರ್ಥಗಿಂತ ದೊಡ್ಡದಾಗಿರ್ತಕ್ಕಂಥ ಸ್ಪಿಯರ್ ಬೇಕು. ಅರೆ ರೇಡಿಯಸ್ ಆಫ್ ದ ಅರ್ತ್ ಎಷ್ಟಪ್ಪ? ರೇಡಿಯಸ್ ಆಫ್ ದ ಅರ್ತ್ ಇಸ್ 6.4 into 10 power 6 ಮೀಟರ್. ಹೌದಾ? 6400 ಕಿಲೋಮೀಟರ್ ಅಥವಾ 6.4 into 10 power 6 ಮೀಟರ್. ಇಷ್ಟು ದೊಡ್ಡದಾಗಿರ್ತಕ್ಕಂಥ ಅರ್ಥಗಿಂತ ದೊಡ್ಡದಾಗಿದ್ರೆ ಒಂದೇ ಒಂದು ಫ್ಯಾರಡ್ ಸಿಗತ್ತೆ. ಸೊ ಹಾಗಾದ್ರೆ ನಾವು ಓದ್ತಿರೋದ್ರಲ್ಲಿ, ನಾವು ಸ್ಟಡಿ ಮಾಡ್ತಿರೋ ಕೆಪಾಸಿಟರ್ ಅಲ್ಲಿ ಏನೋ ಸಮಸ್ಯೆ ಇದೆ. ಏನದು? ಸ್ಪೇಸ್ ಕನ್ಸ್ಟ್ರೈನ್ ಆಗ್ತದೆ. ಸೊ ದಟ್ ಮೀನ್ಸ್ ವಿ ಕ್ಯಾನ್ ನಾಟ್ ಯೂಸ್ ದಿಸ್ ಪ್ರಾಕ್ಟಿಕಲಿ. ಹಾಗಾದ್ರೆ ಇದಕ್ಕೆ ಏನ್ ಮಾಡ್ಬೇಕು ಸರ್? ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ತಗೋಬರ್ಬೇಕು. ಅದಕ್ಕಿಂತ ಮೊದಲು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಅದಕ್ಕಿಂತ ಮೊದಲು ಎಷ್ಟು ಎನರ್ಜಿ ಸ್ಟೋರ್ ಆಗಿದೆ ಇಂಥ ಕೆಪಾಸಿಟರ್ ನಲ್ಲಿ ಒಂದು ಇಕ್ವೇಶನ್ ಡಿರೈವ್ ಮಾಡೋಣ. ಸೊ ನಿಮ್ಗೆ ಇಕ್ವೇಶನ್, ಫೈನಲ್ ಇಕ್ವೇಶನ್ ಇದ್ರೆ ಸಾಕು, ಡಿರೈವೇಶನ್ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದ್ಸತಿ ನೋಡ್ಕೊಂಬೇಡಿ, ಆಯ್ತಾ? ಇದನ್ನ ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್.
let's see the equation for energy stored in a capacitor. ಎಂತ ಕೆಪಾಸಿಟರ್ ನಾವು ಮಾತಾಡ್ತಿರೋದು? ಸ್ಪೆರಿಕಲ್ ಕೆಪಾಸಿಟರ್. ಒಂದು ಸ್ಪೆರಿಕಲ್ ಕೆಪಾಸಿಟರ್ ನ ಕನ್ಸಿಡರ್ ಮಾಡೋಣ, such that the radius of it is capital R. Capital R ಇರ್ತಕ್ಕಂಥ ಒಂದು ರೇಡಿಯಸ್ R ಇರ್ತಕ್ಕಂಥ ಒಂದು ಸ್ಪೆರಿಕಲ್ ಕೆಪಾಸಿಟರ್ ನ ಕನ್ಸಿಡರ್ ಮಾಡ್ತೀನಿ. ಈಗ ಇನಿಷಿಯಲ್ ಆಗಿ ಲೆಟ್ ಅಸ್ ಅಸ್ಯೂಮ್ ಇನಿಷಿಯಲ್ ಆಗಿ ಚಾರ್ಜ್ 0 ಇದೆ ಅಂತ ಅನ್ಕೊಳ್ಳೋಣ. the charge is equal to 0. final charge is capital Q. ಅಂದ್ರೆ ಈ ಕೆಪಾಸಿಟರ್ ನ 0 ಚಾರ್ಜ್ ಇಂದ Q ವರೆಗೂ ನಾನು ಇದಕ್ಕೆ ಸಪ್ಲೈ ಮಾಡ್ಬೇಕು. ಐ ನೀಡ್ ಟು ಸಪ್ಲೈ ದ ಚಾರ್ಜ್ ಕ್ಯಾಪಿಟಲ್ Q. ಟೋಟಲ್ ಆಗಿ ಕ್ಯಾಪಿಟಲ್ Q ಚಾರ್ಜ್ ನ ಸಪ್ಲೈ ಮಾಡ್ಬೇಕು. ಸುಮ್ಮನೆ ಆಗತ್ತಾ? ವಿ ನೀಡ್ ಟು ಡೂ ಸಮ್ ಎಕ್ಸ್ಟರ್ನಲ್ ವರ್ಕ್. ಲೆಟ್ ಅಸ್ ಅಸ್ಯೂಮ್ ಅಟ್ ಟೈಮ್ t is equal to 0. ಇದೇನಿದು ಇನಿಷಿಯಲ್ ಕಂಡೀಷನ್ t is equal to 0 ಅಲ್ಲಿ ಇಷ್ಟು ಚಾರ್ಜ್ ಇದೆ. ಅಟ್ t is equal to ಇನ್ಫೈನೈಟ್ ಟೈಮ್ ಅಲ್ಲಿ ನಾನು ವರ್ಕ್ ಮಾಡಿ ಚಾರ್ಜಸ್ ನ ಸಪ್ಲೈ ಮಾಡಿ ಅಷ್ಟು ಟೈಮ್ ಅಲ್ಲಿ ಈ ಪೂರ್ತಿ ಕೆಪಾಸಿಟರ್ ನ ಇಷ್ಟು ಚಾರ್ಜ್ ಮಾಡ್ತೀನಿ. ನಾವು ಈಗ ಯಾವುದೋ ಒಂದು ಇನ್ ಬಿಟ್ವೀನ್ ಟೈಮ್ ಅಲ್ಲಿ ಟೈಮ್ t is equal to 0 ಮತ್ತೆ ಟೈಮ್ t is equal to ಇನ್ಫಿನಿಟಿ ಮಧ್ಯದಲ್ಲಿ ಯಾವುದೋ ಒಂದು ಟೈಮ್ ನಲ್ಲಿ ಚಾರ್ಜ್ ಏನಿರುತ್ತೆ? ಚಾರ್ಜ್ ವಿಲ್ ಬಿ somewhere between this one and this one. ಅರೆ ಇಲ್ಲಿಂದ ಚಾರ್ಜ್ ಮಾಡಿದ್ರೆ ತಾನೆ ಅಲ್ಲಿಗೆ ಹೋಗುದು. So let us assume Q is the charge in between the time interval 0 and t. ಯಾವುದೋ ಒಂದು ಟೈಮ್ ಅಲ್ಲಿ ಸೊ ಚಾರ್ಜ್ ಮಾಡ್ತಾ in between ಇಲ್ಲಿ ಚಾರ್ಜ್ ಎಷ್ಟು ಬಂತು? Q ಬಂತು. ಅವಾಗ ಪೊಟೆನ್ಶಿಯಲ್ ಎಷ್ಟಿದೆ? V ಇದೆ. ಇನಿಷಿಯಲ್ Q ಎಷ್ಟು? 0. ಫೈನಲ್ Q ಎಷ್ಟು? ಕ್ಯಾಪಿಟಲ್ Q. ಹೌದಾ? ಈಗ at a given instant, let us assume at a given instant time equals to t, the charge on capacitor is small q charge ಇದೆ ಈಗ ಸದ್ಯಕ್ಕೆ ಕೊಟ್ಟಿರ್ತಕ್ಕಂಥ ಇನ್ಸ್ಟೆಂಟ್ ನಲ್ಲಿ. and potential ಎಷ್ಟಿದೆ? potential is given by V. small v no capital V no. let us assume small v. ಈಗ small v potential ಇದೆ ಅಂತ ಅನ್ಕೊಳ್ಳೋಣ. initial potential 0, final potential capital V. in between procedure ಚಾರ್ಜ್ ಮಾಡೋ ಪ್ರೊಸೀಜರ್ ನಲ್ಲಿ small v potential ಇದೆ, ಚಾರ್ಜ್ ಎಷ್ಟಿದೆ? small q ಇದೆ. ಹಾಗಾದ್ರೆ ನಾನು ಕೆಪಾಸಿಟೆನ್ಸ್ ನ small q divided by small v ಅಂತಾದ್ರೂ ಬರೀಬಹುದು, ಅಥವಾ ಫೈನಲ್ ಚಾರ್ಜ್ ಡಿವೈಡೆಡ್ ಬೈ ಫೈನಲ್ ವಾಲ್ಯೂಮ್ ಅಂತಾನೂ ಬರೀಬಹುದು. ಅರೆ ಚಾರ್ಜ್ ಫೈನಲ್ ಆಗಿದ್ದಾಗ ಕ್ಯಾಪಿಟಲ್ Q ಇದೆ, ಟೈಮ್ t is equal to ಇನ್ಫಿನಿಟಿ, ಇನಿಷಿಯಲ್ ಆಗಿ 0 ಇದೆ. ಸೊ ಈಗ ಪೊಟೆನ್ಶಿಯಲ್ V, ಪೊಟೆನ್ಶಿಯಲ್ ಏನಿದೆ? 0 ಇದೆ. ಇಲ್ಲಿ ಪೊಟೆನ್ಶಿಯಲ್ ಏನಿದೆ? ಕ್ಯಾಪಿಟಲ್ V ಇದೆ. ಇಲ್ಲಿ ಪೊಟೆನ್ಶಿಯಲ್ ಸ್ಮಾಲ್ v ಇರುತ್ತೆ ಇನ್ ಬಿಟ್ವೀನ್. ಅದೇ ರೀತಿ ಪೊಟೆನ್ಶಿಯಲ್ ಎನರ್ಜಿ ಇನಿಷಿಯಲಿ UI ಇದೆ. ಆಬ್ವಿಯಸ್ಲಿ UI ಇದ್ದಾಗ ಏನು ಚಾರ್ಜಸ್ ಇಲ್ಲ, ಹಾಗಾಗಿ UI ಏನಾಗುತ್ತೆ? 0 ಆಗತ್ತೆ. ಸಿಮಿಲರ್ಲಿ ದ ಫೈನಲ್ ಪೊಟೆನ್ಶಿಯಲ್ ಎನರ್ಜಿ ಇಸ್ U ಅಂತ ಅನ್ಕೊಳ್ಳೋಣ. ಫೈನಲ್ ಪೊಟೆನ್ಶಿಯಲ್ ಎನರ್ಜಿ U ಇದೆ, ಇನಿಷಿಯಲ್ 0 ಇದೆ, ಫೈನಲ್ U ಇದೆ. ಸಪೋಸ್ ಇಲ್ಲಿ ನೋಡಿ, ಈಗ ಇಲ್ಲಿ ಸ್ಮಾಲ್ q ಚಾರ್ಜ್ ಇದೆ. ಈಗ ಆಲ್ರೆಡಿ ಇರ್ತಕ್ಕಂಥ ಒಂದು ಚಾರ್ಜ್ ಇರ್ತಕ್ಕಂಥ ಕಂಡಕ್ಟರ್ ಮೇಲೆ ಒಂದು ಸ್ಮಾಲ್ ಇನ್ಫಿನಿಟಮಲಿ ಸ್ಮಾಲ್ ಚಾರ್ಜ್ ನ ತಗೊಂಬಂದು ಇಲ್ಲಿ ಕೂರಿಸ್ಬೇಕು. I need to bring a small amount of charge from infinity to sphere. ಸುಮ್ಮನೆ ಬರುತ್ತಾ? ಇಲ್ಲ. We need to do some amount of work. ಸ್ವಲ್ಪ ವರ್ಕ್ ಅನ್ನ ಮಾಡಿದ್ರೇನೆ ಬರೋದು. The amount of work done, the work done in bringing dq charge from infinity to given point surface, infinity to surface. ಅರೆ ಒಂದು ಸ್ಮಾಲ್ dq ಚಾರ್ಜ್ ನ ಇನ್ಫಿನಿಟಿ ಇಂದ ಸರ್ಫೇಸ್ ಗೆ ತರಬೇಕಾದ್ರೆ ಎಷ್ಟು ವರ್ಕ್ ಆಗತ್ತೆ? dw is equals to potential on the surface into dq. ನೆನಪಿದ್ಯಾ? work done is equals to potential into charge. ಹಾಗಾದ್ರೆ dw ನ ನಾನು ಏನಂತ ಬರೀಬಹುದು? ವಾಟ್ ಇಸ್ ದ ಪೊಟೆನ್ಶಿಯಲ್ ಆನ್ ದ ಸರ್ಫೇಸ್? ಸೊ ಈಗ ಈಕ್ವೇಶನ್ ಬರೆಯಕ್ಕೆ ಹೋಗ್ಬೇಡಿ, ಯೂಸ್ ದಿಸ್ ಫೆಲೋ. ಈ ಫೆಲೋನ ಯೂಸ್ ಮಾಡಿ, ಯಾಕಂದ್ರೆ ಕಾನ್ಸ್ಟೆಂಟ್ಸ್ ನ ನಾವು ಎಲಿಮಿನೇಟ್ ಮಾಡ್ಬೇಕಾಗತ್ತೆ. ಸೊ v ಕ್ಯಾನ್ ಬಿ ರಿಟನ್ ಆಸ್ q divided by c and v can be written as q divided by capacitance and c is a constant. Capacitance of a capacitor is constant into dq. So ಇದೇನಿದು? amount of work done in bringing the
ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದ ಸರ್ಫೇಸ್, ಸರ್ಫೇಸ್ಗೆ ತರಗೆ ಇಷ್ಟು ವರ್ಕ್ ಆಗ್ತಾ ಇದೆ. ಹಾಗಾದ್ರೆ ಪೂರ್ತಿ ಚಾರ್ಜ್ ಮಾಡಕ್ಕೆ ಎಷ್ಟು ವರ್ಕ್ ಬೇಕಾಗತ್ತೆ? ದಟ್ ಈಸ್ ನಥಿಂಗ್ ಬಟ್ ಇಂಟಿಗ್ರೇಷನ್, ಹೌದಾ? ಸೊ ಇಲ್ಲಿಂದ ಇಲ್ಲಿಗೆ ಇಂಟಿಗ್ರೇಟ್ ಮಾಡಿದೆ, ಅರೆ ಇನಿಷಿಯಲ್ ಚಾರ್ಜ್ 0 ಇಂದ ಫೈನಲ್ ಚಾರ್ಜ್ ಕ್ಯಾಪಿಟಲ್ Q ಗೆ ಇಂಟಿಗ್ರೇಟ್ ಮಾಡಿದ್ರೆ what we get is, that is the potential work done in bringing all the charge from infinity to given point. The total work done in bringing charge capital Q from infinity to sphere is given by W is equals to integration of dW, that is integration of Q divided by C into dQ. C ಅನ್ನೋದು ಕಾನ್ಸ್ಟೆಂಟ್ ಆಚೆಗೆ ತೆಗೆದ್ಬಿಡಿ. ಸೊ ಹಾಗಾಗಿ 1/c ಆಚೆಗೆ ಬರುತ್ತೆ. ಇಂಟಿಗ್ರೇಷನ್ ಆಫ್ ಚಾರ್ಜ್ ಎಲ್ಲಿಂದ ಎಲ್ಲಿವರೆಗೂ ವೇರಿ ಆಗ್ತದೆ? ಅರೆ ಇನಿಷಿಯಲ್ ಚಾರ್ಜ್ 0 ಇಂದ ಫೈನಲ್ ಚಾರ್ಜ್ ಕ್ಯಾಪಿಟಲ್ Q ವರೆಗೂ ವೇರಿ ಆಗ್ತಾ ಇದೆ. ಸೊ ಇನಿಷಿಯಲ್ ಚಾರ್ಜ್ 0, ಕ್ಯಾಪಿಟಲ್ ಚಾರ್ಜ್ Q, ಲಿಮಿಟ್ಸ್ ಆರ್ ಸಬ್ಸ್ಟಿಟ್ಯೂಟೆಡ್. ಸೊ ಈಗ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ 1/c integration of Q with respect to Q, that is Q square divided by 2. The limits varies from 0 to capital Q. So idunna navenanta baribodu? So amount of work done, capital W. So that is W is equals to half into C achek bandirutte. So modalu capital Q substitute ಮಾಡಿ, capital Q square minus 0 ಬರುತ್ತೆ. So this is the work done in bringing all the charges from infinity to the sphere. ಇದನ್ನ ಬೇಕಾದ್ರೆ Q square divided by 2C ಅಂತ ಬರೀತೀನಿ. ಇಷ್ಟು ವರ್ಕ್ ಅನ್ನ ಮಾಡಿದ್ರೆ ಈ ಕಂಡಕ್ಟರ್ ಕ್ಯಾಪಿಟಲ್ Q ಚಾರ್ಜ್ ಆಗತ್ತೆ. ಗೆಟಿಂಗ್ ಸರ್? ಅಷ್ಟು ವರ್ಕ್ ಅನ್ನ ಮಾಡ್ತೀವಿ, ಆ ವರ್ಕ್ ಎಲ್ಲ ಎಲ್ಲಿಗೆ ಹೋಗುತ್ತೆ? ದಟ್ ಅಪಿಯರ್ಸ್ ಆಸ್ ಅ ಚೇಂಜ್ ಇನ್ ದ ಪೊಟೆನ್ಶಿಯಲ್ ಎನರ್ಜಿ. ವರ್ಕ್ ಎನರ್ಜಿ ಥಿಯರಮ್ ನ ಅಪ್ಲೈ ಮಾಡಿದ್ರೆ ದ ಅಮೌಂಟ್ ಆಫ್ ವರ್ಕ್ ಡನ್ is equals to change in the potential energy. Change in potential energy. So work done ಎಷ್ಟಿದೆ? Q square divided by 2C ಇದೆ. Change in potential energy UF minus UI. ಅರೆ ಫೈನಲ್ ಪೊಟೆನ್ಶಿಯಲ್ ಎನರ್ಜಿ ಎಷ್ಟಿದೆ? ಮೈನಸ್ ಇನಿಷಿಯಲ್ ಪೊಟೆನ್ಶಿಯಲ್. ನೆನಪಿದೆಯಾ? ಇನಿಷಿಯಲ್ ಪೊಟೆನ್ಶಿಯಲ್ ಎನರ್ಜಿ 0 ಅಂತ ತಗೊಂಡಿದ್ವಿ. ಹಾಗಾಗಿ ಇದನ್ನ ಟಿಶ್ಕ್ಯಾಮ್ ಸಾಯಿಸ್ಬಿಡಿ. ದ ಪೊಟೆನ್ಶಿಯಲ್ ಎನರ್ಜಿ, ಫೈನಲ್ ಪೊಟೆನ್ಶಿಯಲ್ ಎನರ್ಜಿ ಇಸ್ Q square divided by 2C. We got the equation. The potential ಇಷ್ಟು ಎನರ್ಜಿ ಸ್ಟೋರ್ ಆಗಿದೆ. ನಾವು ಯಾವಾಗ ಒಂದು ಕೆಪಾಸಿಟರ್ ನ Q ಚಾರ್ಜ್ ವರೆಗೂ ಚಾರ್ಜ್ ಮಾಡ್ತೀವೋ ಇಟ್ ಸ್ಟೋರ್ಸ್ ದ ಪೊಟೆನ್ಶಿಯಲ್ ಎನರ್ಜಿ Q square divided by 2C. ಈಗ ಬೇರೆ ಬೇರೆ ಈಕ್ವೇಶನ್ಸ್ ಇದೆ ನೋಡೋಣ. ಲೆಟ್ಸ್ ಸಿ. ಆಬ್ವಿಯಸ್ಲಿ ಪೊಟೆನ್ಶಿಯಲ್ ಎನರ್ಜಿ ಸ್ಟೋರ್ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂ Q ಮೇಲೆ ಡಿಪೆಂಡ್ ಆಗ್ತಿದೆ ನೋಡಿ. ಕೆಪಾಸಿಟೆನ್ಸ್ ವ್ಯಾಲ್ಯೂ Q ಮೇಲೆ ಡಿಪೆಂಡ್ ಆಗಲ್ಲ, ಬಟ್ U ವ್ಯಾಲ್ಯೂ ಡಿಪೆಂಡ್ಸ್ ಆನ್ Q. So ಇದನ್ನ ಬೇಕಾದ್ರೆ ನಾನು U ಅಂತ ಬರ್ಕೊಂತೀನಿ. The potential energy stored in the capacitor is given by Q square divided by 2C. So we have C is equals to Q divided by V. ಹಾಗಾದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ ನೋಡಿ. U is equals to Q square divided by 2 into Q divided by V. So ಇವನ್ Q ಇವನ್ ಸತ್ತೋಗ್ಬಿಡ್ತಾನೆ. This is equals to Q divided by 2V. Half Q divided into V. So V numerator ಹೋಗುತ್ತೆ. So this is another equation. We got another equation for the potential energy stored in a capacitor. ಎಷ್ಟು ಎನರ್ಜಿ ಸ್ಟೋರ್ ಆಗಿದೆ. ಇನ್ನೊಂದು equation ತಗೋಬಹುದು. ಈಗ C ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಈಗ Q ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. So we have Q is equals to CV. ಹಾಗಾದ್ರೆ Q ಸ್ಕ್ವೇರ್ ಏನಾಗುತ್ತೆ? C ಸ್ಕ್ವೇರ್ V ಸ್ಕ್ವೇರ್ ಆಗುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. U is equals to C square V square divided by 2C. So U ನೀವು ಸಾಯಿಸ್ಬಿಡ್ತಾನೆ. That is equals to half CV square. U is equals to half CV square. ಯಾವ ಈಕ್ವೇಶನ್ ಬೇಕೋ ಅದನ್ನ ನೋಟ್ ಮಾಡ್ಕೊಳ್ಳಿ ನೋಡಿ. ಜಾಸ್ತಿ ಚಾರ್ಜ್ ಆಗ್ತಿದ್ರೆ ಪೊಟೆನ್ಶಿಯಲ್ ಜಾಸ್ತಿ ಆಗತ್ತೆ, ಹೌದು. ದಟ್ ಮೀನ್ಸ್ ಪೊಟೆನ್ಶಿಯಲ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ. ದ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಡಿಪೆಂಡ್ಸ್ ಆನ್ ದ ಚಾರ್ಜ್ ಎಷ್ಟು ಜಾಸ್ತಿ ಮಾಡ್ತೀವೋ ಪೊಟೆನ್ಶಿಯಲ್ ಜಾಸ್ತಿ ಆಗುತ್ತೆ, ಹಾಗಾಗಿ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ. ಇಲ್ಲೂ ಬೇಕಾದ್ರೆ ಕನ್ವಿನ್ಸ್ ಮಾಡ್ಕೋಬಹುದು. ಇಲ್ಲಿ ಈ ಟರ್ಮ್ ಕಾನ್ಸ್ಟೆಂಟ್. ಅಫ್ ಕೋರ್ಸ್ ಚಾರ್ಜ್ ಜಾಸ್ತಿ ಮಾಡ್ತಾ ಇದ್ರೆ ಪೊಟೆನ್ಶಿಯಲ್ ಜಾಸ್ತಿ ಆಗುತ್ತೆ. ಸೊ ದೇರ್ಫೋರ್ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಆಲ್ಸೋ ಇನ್ಕ್ರೀಸಸ್. ಆಯ್ತಾ? ಈಗ ನಾವು ಯಾಕೆ ಈ ಸ್ಪೆರಿಕಲ್ ಕೆಪಾಸಿಟರ್ ನ ಯೂಸ್ ಮಾಡಕ್ಕಾಗಲ್ಲ ಸರ್ಕ್ಯೂಟ್ಸ್ ನಲ್ಲಿ? ಏನ್ ಪ್ರಾಬ್ಲಮ್, ಏನ್ ಸಮಸ್ಯೆ ಇದೆ? ಲೆಟ್ಸ್ ಸಿ ದಟ್ ಒನ್. ಆಯ್ತಾ? ಇದನ್ನ ನೋಟ್ ಮಾಡ್ಕೊಳ್ಳಿ, ಬೇಕಾದ್ರೆ ನಾನು ಎರೇಸ್ ಮಾಡ್ತೀನಿ. ಸೊ ಈಕ್ವೇಶನ್ ನಾವು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಗೆ ಮತ್ತೆ ಡಿರೈವ್ ಮಾಡ್ತೀವಿ, ಸೇಮ್ ಥಿಂಗ್ ಬರುತ್ತೆ, ನಥಿಂಗ್ ಟು ವರಿ.
What are the demerits? What are the demerits of spherical capacitor? ಏನ್ ಸಮಸ್ಯೆ ಇಲ್ಲಿ? Let's see. Demerits of spherical capacitor. Spherical capacitor. ಹೌದಾ? ಈಗ ಫಸ್ಟ್ ಆಫ್ ಆಲ್ ಸ್ಮಾಲ್ ವ್ಯಾಲ್ಯೂ ಆಫ್ ಕೆಪಾಸಿಟನ್ಸ್ ಬೇಕಾದ್ರೆ ಲಾರ್ಜ್ ಡೈಮೆನ್ಷನ್ ಬೇಕು. ಅರೆ ಆಗ್ಲೇ ನೋಡ್ವಲ್ಲ, ಸೊ ಒಂದು ಸ್ಮಾಲ್ ಕೆಪಾಸಿಟರ್ ನ ನಾವು ಬಿಲ್ಡ್ ಮಾಡ್ಬೇಕಾದ್ರೆ ಇನ್ ಆರ್ಡರ್ ಟು ಬಿಲ್ಡ್ 1.1 into 10⁻⁻9 ಫ್ಯಾರಡ್ ನಮ್ಗೆ ರೇಡಿಯಸ್ ಎಷ್ಟು ಬೇಕಾಗಿತ್ತು? 1 ಮೀಟರ್ ಬೇಕಾಗಿತ್ತು. ಹೌದಾ? ಫಾರ್ ಸ್ಮಾಲ್ ವ್ಯಾಲ್ಯೂ ಆಫ್ ಕೆಪಾಸಿಟನ್ಸ್, ಫಾರ್ ಸ್ಮಾಲ್ ವ್ಯಾಲ್ಯೂ ಆಫ್ capacitance, it consumes huge space, physical space, huge physical space, energy. Energy alla, small capacitance bekadru it consumes a lot of space. Are nan laptop alli ishtu capacitance beku nanige yavado on device na circuit na design ಮಾಡೋದಕ್ಕೆ ನನ್ಗೆ ಕೆಪಾಸಿಟರ್ ಬೇಕು ಅಂದ್ರೆ ಸ್ಪೆರಿಕಲ್ ಕೆಪಾಸಿಟರ್ ಯೂಸ್ ಮಾಡಿದ್ರೆ 1 ಮೀಟರ್ ತಕ್ಕಂತ ಯೂಸ್ ಮಾಡಬೇಕು. ಕೆಪಾಸಿಟರ್ ಇದು ಲ್ಯಾಪ್ಟಾಪ್ ಇರೋದೇ ಚಿಕ್ಕದಾಗಿ, ನನ್ ಕೆಪಾಸಿಟರ್ ಅದಕ್ಕಿಂತ ದೊಡ್ಡದು ಯೂಸ್ ಮಾಡಕ್ಕಾಗತ್ತಾ? ಆಗಲ್ಲ. ಸೊ ದಿಸ್ ಇಸ್ ಒನ್ ಪ್ರಾಬ್ಲಮ್. ದ ಎನರ್ಜಿ ಇಸ್ ನಾಟ್ ಬೌಂಡೆಡ್. The energy is not bounded. ಸರ್ ಎನರ್ಜಿ ಬೌಂಡೆಡ್ ಆಗಿಲ್ಲ ಅಂದ್ರೆ ಸಮಸ್ಯೆ ಏನು? ನಾನು ಆಲ್ರೆಡಿ ಹೇಳಿದೆ, ಒಂದು ಸ್ಪೆರಿಕಲ್ ಕೆಪಾಸಿಟರ್ ನ ತಗೊಂಡ್ರೆ ಎನರ್ಜಿ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ? ಇಟ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ರೀಜನ್. ಇದ್ರ ಸುತ್ತಲೂ ಡಿಸ್ಟ್ರಿಬ್ಯೂಟ್ ಆಗಿದೆ, ಒಂದ್ ಕಡೆ ಕನ್ಫೈನ್ ಆಗಿಲ್ಲ. ಅದೇ ನಾವು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ತಗೊಂಡ್ರೆ ಎನರ್ಜಿ ಮಧ್ಯದಲ್ಲೇ ಕನ್ಫೈನ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋಸ್ ನಲ್ಲಿ ಬರುತ್ತೆ. ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ ನೋಡಿ. ಈಗ ಚಾರ್ಜ್ ಜಾಸ್ತಿ, ಎನರ್ಜಿ ಜಾಸ್ತಿ ಸ್ಟೋರ್ ಮಾಡೋಣ ಅಂತ ಜಾಸ್ತಿ ಚಾರ್ಜ್ ಕೊಡಕ್ ಹೋದ್ರೆ ಜಾಸ್ತಿ ಎಲೆಕ್ಟ್ರಿಕ್ ಫೀಲ್ಡ್ ಆಗತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಆದಾಗ ಈ ಮಾಲಿಕ್ಯೂಲ್ಸ್ ಇದೆಯಲ್ಲ, ಏರ್ ಮಾಲಿಕ್ಯೂಲ್ಸ್ ಏನಾಗತ್ತೆ? ಪೋಲರೈಸ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ. ಪೋಲರೈಸ್ ಆಗಿ ದ ಚಾರ್ಜಸ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಂಡ್ ಡಿಸ್ಚಾರ್ಜ್ ಆಗತ್ತೆ. ಚಾರ್ಜ್ ಎಲ್ಲ ಏನಾಗುತ್ತೆ? ವೇಸ್ಟ್ ಆಗಿ ಪೋಲ್ ಆಗಿ ಹಾಳಾಗಕ್ಕೆ ಹೋಗುತ್ತೆ. ಇದನ್ನೇ ನಾವೇನಂತ ಕರಿತೀವಿ? ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಭಯ ಪಡ್ಬೇಡಿ. ಈ ವರ್ಡ್ ಯೂಸ್ ಮಾಡ್ತಾ ಇದ್ರಿ, ಕೊರೋನಾ ಡಿಸ್ಚಾರ್ಜ್. ಸರ್ ಭಯ ಆಗ್ತಿದೆ ಸರ್ ಆ ವರ್ಡ್ ಕೇಳ್ತಿದ್ರೇನೆ. ಯಾಕೆಂದ್ರೆ ಸೊ ಆ ವರ್ಡ್ ಅನ್ನೋದು ಅಷ್ಟೊಂದು ಡೇಂಜರಸ್. ಈ ಪ್ರೋಸೆಸ್ ನ ಅಂದ್ರೆ ಚಾರ್ಜಸ್ ಲೀಕ್ ಆಗತ್ತೆ. ದ ಲೀಕೇಜ್ ಆಫ್ ಚಾರ್ಜಸ್ ಈ ಪ್ರೊಸೀಜರ್ ಆಗಿ ಪೋಲರೈಸ್ ಆಗಿ ಲೀಕ್ ಆಗತ್ತೆ. ಸೊ ಲೀಕೇಜ್ ಆದಾಗ ಕೆಪಾಸಿಟರ್ ಮೈನ್ ಪರ್ಪಸ್ ಏನು? ಬೇಕಿರೋ ಕಡೆಗೆ ಎನರ್ಜಿ ಕೊಡ್ಬೇಕು. ಅದೇನ್ ಮಾಡ್ತಾ ಇದೆ? ಬೇರೆ ಬೇಡದಿರೋ ಕಡೆ ಎಲ್ಲ ಎನರ್ಜಿನ ಡಿಸ್ಟ್ರಿಬ್ಯೂಟ್ ಮಾಡಿ ಸ್ಪೆಂಡ್ ಮಾಡ್ಬಿಡ್ತಾ ಇದೆ. ಹಾಗಾಗಿ ವೇಸ್ಟ್ ಆಗತ್ತೆ. ಸೊ ಈ ಪ್ರೊಸೀಜರ್ ನಾವು ಅಂತ ಕರಿತೀವಿ ಕೊರೋನಾ ಡಿಸ್ಚಾರ್ಜ್ ಅಂತ ಕರಿತೀವಿ. ಸೊ ಹಾಗಾಗಿ ಇಷ್ಟೊಂದು ಡಿಮೆರಿಟ್ಸ್ ಇರ್ತಕ್ಕಂಥ ಮೇನ್ ಡಿಮೆರಿಟ್ಸ್ ನೋಡಿ, ಸ್ಪೇಸ್. ಇಷ್ಟೊಂದು ಡಿಮೆರಿಟ್ಸ್ ಇದ್ರೆ ನಾವೇನಕ್ಕೆ ಯೂಸ್ ಮಾಡ್ತೀವಿ? ವಿ ಕ್ಯಾನ್ ನಾಟ್ ಯೂಸ್ ದಿಸ್ ಒನ್. ಆಫ್ ಕೋರ್ಸ್ ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ, ಹಾಗಾಗಿ ಬೇರೆ ದಾರಿ ಹುಡುಕೋಬೇಕು. ಅದೇ ಪ್ಯಾರಲಲ್ ಕೆಪಾಸಿಟರ್, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಆ ಡಿಸ್ಕಷನ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ಲಿಕ್ಕೆ ಹೊರಡ್ತೀನಿ. ಅದುವರೆಗೂ ಸಿಕ್ಕಾಪಟ್ಟೆ ಓದ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.